ಇವತ್ತು ಸತ್ಯಸಾಯಿ ಜಿಲ್ಲೆಯಲ್ಲಿ ಇದೀವಿ. ಮಡಕಶಿರಾ ತಾಲೂಕು, ಸತ್ಯಸಾಯಿ ಜಿಲ್ಲೆ, ಗುಡಿಬಂಡೆ ಮಂಡಲ್, ಗುಡಿಬಂಡೆ ಮಂಡಲ, ಕರಿಕೆರೆ ಕರಿ ಕರಿಕೆರೆ ಕರಿಕೆರೆ ವಿಲೇಜ್ ವಿಲೇಜ್ ಅಲ್ಲಿ ಇಲ್ಲಿ ಬ್ಯೂಟಿ ಅಂದ್ರೆ ಇಲ್ಲೆಲ್ಲ ಸ್ಕೂಲಲ್ಲೆಲ್ಲ ಓದೋದು ತೆಲುಗು, ಆದ್ರೆ ಮಾತಾಡೋದು ಕನ್ನಡ. ಕನ್ನಡ. ಮತ್ತೆ ನಮ್ ನೋಡಿರ್ತೀವಿ ಶಿವಮೊಗ್ಗದಲ್ಲಿ ಅಡಿಕೆ ಹೆಚ್ಚಾಗಿ ಬೆಳಿತಿದ್ವಿ, ಇವತ್ತು ಎಲ್ಲೂ ಬೆಳೆದಿದ್ದಾರೆ ಸತ್ಯಸಾಯಿ ಜಿಲ್ಲೆಯಲ್ಲಿ. ನಾನು ತುಂಬಾ ಜನಗಳಿಗೆ ಹೇಳ್ತೀನಿ, ಮಣ್ಣು ಮಾತಾಡ್ಬೇಕು ಅಂದ್ರೆ ತೋಟ ಎಷ್ಟು ಬ್ಯೂಟಿಫುಲ್ ಆಗಿ ಇಟ್ಕೊಂಡಿದ್ದಾರೆ ಸರ್, ಅದ್ರ ಬಗ್ಗೆನೂ ಮಾತಾಡೋಣ. ಎರೆಹುಳ ಉತ್ಪತ್ತಿ ಆಗುತ್ತೆ. ಅಲ್ಲ, ನಮ್ಮ ಮಣ್ಣಿಗೊಂದು ಮಣ್ಣಲ್ಲಿ ಓಡಾಡಿದ್ರೆ ಒಂದು ಹೆಲ್ತ್ ಇರುತ್ತೆ, ಹೆಲ್ತ್ ಆರೋಗ್ಯ ಚೆನ್ನಾಗಿರುತ್ತೆ. ಇತ್ತೀಚೆಗೆ ಎಲ್ಲ ಸ್ಲಿಪ್ಪರ್ ಬಂದಿದೆ ಸರ್. ತುಂಬಾ ಜನ ಏನಂತಾರೆ, ಶಿವಮೊಗ್ಗ ಭಾಗದಲ್ಲಿ ಮಾತ್ರ ಅಡಿಕೆ ಬೆಳೆಯೋದು ಅಂತಾರೆ. ನೀವು ಇಲ್ಲಿ ಸತ್ಯಸಾಯಿ ಜಿಲ್ಲೆ, ಇಲ್ಲಿ ಇವಾಗ ಆ ಕಡೆಗಿನ ಜಾಸ್ತಿ ಆಗ್ತಾ ಇದೆ. ಈಗ ಇಲ್ಲಿ ಜಾಸ್ತಿ ಆಗ್ತಾ ಇದೆ. ದಿನಕ್ಕೂ ಇವತ್ತು ಡೈಲಿ ಅಡಿಕೆ ಸೋಸಿ ತಗೊಂಡು ಹೋಗ್ತಾ ಇದಾರೆ ಮಾರ್ಕೆಟ್. ನಾನು ನೋಡ್ತಾ ಎಲ್ಲ ಟ್ರಾವೆಲ್ ಮಾಡಿದೀನಿ. ಅಲ್ಲಿ ಹೊಂಬಾಳೆ ಅಂತಾರೆ, ಇಲ್ಲಿ ಏನಂತಾರೆ ಅದಕ್ಕೆ? ಹೊಂಬಾಳೆನೆ. ಹೊಂಬಾಳೆ ಸಿಂಗಾರ ಅಂತಾರೆ ಒಂದೊಂದು. ಇಲ್ಲ ಸರ್, ಇಲ್ಲಿ ಹೊಂಬಾಳೆ ಅಂತಾರೆ. ಅಲ್ಲಿ ನಾನು ನಾರ್ಮಲ್ ಆಗಿ ಸಿಂಗಾರ ನಾರ್ಮಲ್ ಆಗಿ ಅಲ್ಲೆಲ್ಲ ಟ್ರಾವೆಲ್ ಮಾಡಿದೀನಿ. ಅಲ್ಲೆಲ್ಲ 3 ಹೊಂಬಾಳೆ ಬಿಟ್ಟಿರುತ್ತೆ, 3-4 ನಿಮ್ದ್ರಲ್ಲೆಲ್ಲವಾ ನೀವ್ ಹೇಳಿದ್ರಿ. ಇವಾಗ ಆಲ್ಮೋಸ್ಟ್ ಹಾರ್ವೆಸ್ಟ್ ಆಗಿದೆ ಸರ್. ನಾರ್ಮಲ್ ಆಗಿ ಎಷ್ಟು ಹೊಂಬಾಳೆ ಬಿಡುತ್ತೆ? 6 ಬಿಟ್ಟಿದೆ. 6. ಯಾಕಂದ್ರೆ ತುಂಬಾ ಜನ ಸುಳ್ಳು ಅಂತ. ಇಲ್ಲ ಸರ್, 6 ಆ ಕಡೆ ಇದೆ. 6. ಓಕೆ ಸರ್. ಈಗ ನೀವು ಒಂದ್ ಎಕರೆಗೆ ಎಷ್ಟು ಮರ ನೆಟ್ಟಿದ್ದೀರಾ? ನಾನೀಗ 800 ಇದೆ ಸರ್ ನಮ್ಮಲ್ಲಿ.